ಮಿತ್ರರೇ ನಮಸ್ಕಾರ. ನಾವು ಪಾಕಿಸ್ತಾನ ಯಾಕೆ ಭಾರತವನ್ನ ದ್ವೇಷ ಮಾಡುತ್ತೆ ಮತ್ತು ಪಾಕಿಸ್ತಾನ ಯಾಕೆ ಭಯೋತ್ಪಾದಕ ರಾಷ್ಟ್ರವಾಗಿ ಕನ್ವರ್ಟ್ ಆಯಿತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಇದಕ್ಕೆ ಎರಡು ಮುಖ್ಯ ಕಾರಣಗಳು ನಮಗೆ ಸಿಗ್ತವೆ. ಮೊದಲನೇದಾಗಿ, ಪಾಕಿಸ್ತಾನ 1947ರಲ್ಲಿ ರಿಲಿಜಿಯಸ್ ಐಡೆಂಟಿಟಿ ಮೇಲೆ ಫಾರ್ಮ್ ಆಗೋಗ್ಬಿಡ್ತು ಅಂತ ಹೇಳಿದ್ರೆ ಭಾರತದಲ್ಲಿರುವಂತಹ ಹಿಂದೂಗಳ ಜೊತೆ ನಾವು ಇರೋದಕ್ಕಾಗೋದಿಲ್ಲ, ಅದರಿಂದ ಮುಸ್ಲಿಮರಿಗೆ ನಮಗೆ ಸಪರೇಟ್ ರಾಷ್ಟ್ರ ಬೇಕು ಅಂತ ಏನೋ ಫಾರ್ಮೇಶನ್ ಆಗೋಯ್ತು. ಆದ್ರೆ ಇದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಪಾಕಿಸ್ತಾನ. ಈ ಪಾಕಿಸ್ತಾನಕ್ಕೆ ಒಂದು ಹೊಸ ಐಡೆಂಟಿಟಿ ಬೇಕಾಗಿತ್ತು. ಆ ಹೊಸ ಐಡೆಂಟಿಟಿಯನ್ನ ಪಾಕಿಸ್ತಾನದ ಫೌಂಡಿಂಗ್ ಫಾದರ್ ಗಳಾದಂತಹ ಜಿನ್ನಾ ಮತ್ತು ಆತನ ಸಂಗಡಿಗರು ಫೋರ್ಸ್ಫುಲಿ ಪುಷ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಒಂದು ಮೆಜಾರಿಟಿಯನ್ನ ನೀವು ಅರ್ಥ ಮಾಡ್ಕೋಬೇಕು. ಪಾಕಿಸ್ತಾನದಲ್ಲಿ ಮೆಜಾರಿಟಿ ಇರುವಂತವರು ಪಂಜಾಬಿಗಳು ಪಂಜಾಬಿ ಭಾಷೆಯನ್ನ ಮಾತಾಡ್ತಾರೆ. ಇನ್ನು ಎರಡನೇದಾಗಿ ಸಿಂಧಿಗಳು ಸಿಂಧಿ ಭಾಷೆಯನ್ನ ಮಾತಾಡ್ತಾರೆ, ಪಶ್ತುಗಳು ಪಶ್ತು ಭಾಷೆಯನ್ನ ಮಾತಾಡ್ತಾರೆ. ಇಂತಹ ಪಾಕಿಸ್ತಾನಕ್ಕೆ ಒಂದು ಫೋರ್ಸ್ಫುಲ್ ಆಗಿ ಐಡೆಂಟಿಟಿ ಕೊಡೋದಕ್ಕೆ ಪಾಕಿಸ್ತಾನಕ್ಕೆ ಉರ್ದುವನ್ನ ಹೇರಲಾಗುತ್ತೆ. ಈ ಉರ್ದು ಹುಟ್ಟಿದ್ದೆಲ್ಲಿ ಅಂತ ನೋಡಿದ್ರೆ ಉತ್ತರ ಪ್ರದೇಶ ಇದೆಯಲ್ಲ, ಉತ್ತರ ಪ್ರದೇಶ ಮತ್ತು ಡೆಲ್ಲಿ ಈ ರೀಜನ್ ಅಲ್ಲಿ ಹುಟ್ಟಿತ್ತು. ಆದ್ರೆ ಈ ರೀಜನ್ ಅಲ್ಲಿ ಹುಟ್ಟಿದಂತಹ ಉರ್ದು ಭಾಷೆಯನ್ನ ಫೋರ್ಸ್ಫುಲ್ ಆಗಿ ಪಾಕಿಸ್ತಾನದ ಮೇಲೆ ಹೇರಲಾಗುತ್ತೆ. ಮಿತ್ರರೇ, ಸೊ ಬೇಸಿಕಲಿ ನಾನು ಏನ್ ಹೇಳಕ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಪಾಕಿಸ್ತಾನವನ್ನೇನೋ ರಿಲಿಜಿಯಸ್ ಬೇಸ್ ಮೇಲೆ ಕಟ್ಬಿಟ್ರು. ಆದ್ರೆ ಒಂದು ಪ್ರಾಬ್ಲಮ್ ಆಯ್ತು. ಅಲ್ಲೇನಂತ ಹೇಳಿದ್ರೆ ಪೂರ್ತಿ ಮುಸಲ್ಮಾನರಲ್ಲಿ ಹೋಗ್ಲಿಲ್ಲ, ಅಲ್ಲಿ ಸ್ವಲ್ಪ ಉಳ್ಕೊಂಡ್ರು, ಇಲ್ಲಿ ಸ್ವಲ್ಪ ಉಳ್ಕೊಂಡ್ರು. ಆದ್ರಿಂದ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಅನ್ನುವಂತಹ ಒಂದು ಐಡೆಂಟಿಟಿ ಮೇಲೆ ಪಾಕಿಸ್ತಾನವನ್ನ ಬೆಳೆಸಿದ್ದಾಯ್ತು. ಆದ್ರೆ ಉಳಿಸ್ಕೊಂಡು ಹೋಗಕ್ಕಾಗಲ್ಲ. ಉಳಿಸ್ಕೊಂಡು ಹೋಗಕ್ಕೆ ಅವರು ಒಂದು ಹೊಸ ಐಡೆಂಟಿಟಿಯನ್ನ ಹುಡುಕ್ತಾರೆ. ಆ ಐಡೆಂಟಿಟಿಯೇ ಕಾಶ್ಮೀರ ಮತ್ತು ಹಿಂದೂ ದ್ವೇಷ ಅನ್ನುವಂಥದ್ದು. ಅದಕ್ಕೇನೆ ಅವರು ಕಾಶ್ಮೀರವನ್ನ ಆಯ್ಕೆ ಮಾಡ್ಕೋತಾರೆ. ಮಿತ್ರರೇ, ಇವತ್ತು ಪಾಕಿಸ್ತಾನ ಏನ್ ಕಾಶ್ಮೀರ ನಂದು ಅಂತ ಹೇಳೋದಿಲ್ಲ. ನೀವು ಪಾಕಿಸ್ತಾನದ ಆರ್ಗ್ಯುಮೆಂಟ್ ಅನ್ನ ನೋಡಿ. ಪಾಕಿಸ್ತಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕಾಶ್ಮೀರ ಕಾಶ್ಮೀರಿಗಳದು, ಅವರ ಸ್ವತಂತ್ರಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದೀವಿ, ಭಾರತ ಅದನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ, ಹೀಗೆ ಅವರು ಹೇಳುವಂತಹ ಸ್ಟೋರಿ. ಮಿತ್ರರೇ, ಇನ್ನ ನಾವು ಪಾಕಿಸ್ತಾನ ಅಂತ ನೋಡ್ತು ಅಂತ ಹೇಳಿದ್ರೆ ನಮಗೆ ಮೂರು ಎಂಟಿಟಿಗಳು ಕಾಣ್ತವೆ. ಒಂದು ಪಾಕಿಸ್ತಾನದ ರಾಜಕೀಯ ಮತ್ತು ಶ್ರೀಮಂತ ವ್ಯಕ್ತಿಗಳು, ಯಾಕೆಂತ ಹೇಳಿದ್ರೆ ಅವರೇ ರಾಜಕೀಯವನ್ನ ನಡೆಸೋರು. ಇನ್ನು ಎರಡನೇದಾಗಿ ಪಾಕಿಸ್ತಾನದ ಸೇನೆ, ಇನ್ನು ಮೂರನೇದಾಗಿ ಪಾಕಿಸ್ತಾನದ ಸಾಮಾನ್ಯ ಜನ. ಮಿತ್ರರೇ, ಪಾಕಿಸ್ತಾನದ ಸಾಮಾನ್ಯ ಜನಕ್ಕೆ ಪಾಕಿಸ್ತಾನ ಉಳಿದ್ರು ಪಾಕಿಸ್ತಾನ ಇಲ್ಲ ಅಂದ್ರೂ ಏನು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ನಿಜವಾದ ವ್ಯತ್ಯಾಸ ಆಗುವಂತದ್ದು ಪಾಕಿಸ್ತಾನವನ್ನ ಆಳ್ತಿದಾರಲ್ಲ ಸೇನೆ ಇದೆಯಲ್ಲ ಇವ್ರುಗಳಿಗೆನೆ. ಇವ್ರು ಅದಕ್ಕೇನೆ ಪಾಕಿಸ್ತಾನದ ಜನತೆಗೆ ಒಂದು ಫೋರ್ಸ್ಫುಲ್ ಐಡೆಂಟಿಟಿ ಕೊಡ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ ಭಾರತ ಹಿಂದೂಗಳ ಮೆಜಾರಿಟಿ ಇರುವಂತಹ ರಾಷ್ಟ್ರ, ಇವರು ಮುಸ್ಲಿಂ ಮೆಜಾರಿಟಿ ಇರುವಂತಹ ಕಾಶ್ಮೀರವನ್ನ ತುಳಿತಾ ಇದ್ದಾರೆ, ದಮನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಒಂದು ಸ್ವತಂತ್ರವನ್ನ ಕೊಡಿಸ್ತೀವಿ, ಅದಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮುಸ್ಲಿಮರು, ನಾವು ಒಂದು ಅನ್ನುವಂತ ಒಂದು ಐಡೆಂಟಿಟಿಯನ್ನ ಈ ಪಾಕಿಸ್ತಾನದ ರಾಜಕೀಯ ಮತ್ತು ಸೇನೆ ಕೊಟ್ಟು ಪಾಕಿಸ್ತಾನವನ್ನ ಉಳಿಸ್ಕೊಂಡಿದೆ. ಸೊ ಬೇಸಿಕಲಿ ಹೇಳ್ಬೇಕಂತ ಹೇಳಿದ್ರೆ ಯಾವತ್ತು ಪಾಕಿಸ್ತಾನದ ಸಾಮಾನ್ಯ ಜನತೆಗೆ ಒಂದು ವಿಷಯ ಗೊತ್ತಾಗುತ್ತೆ, ಭಾರತದಲ್ಲೂ ಮುಸ್ಲಿಮರಿದ್ದಾರೆ, ಅವರು ಆರಾಮಾಗಿದ್ದಾರೆ, ನಾವು ಕೂಡ ಭಾರತದವರೇ ಆಗಿ ಭಾರತದಿಂದ ಬೇರೆ ಬಂದಿದ್ದೀವಿ ಅನ್ನುವಂತಹದ್ದು ಅರ್ಥ ಆಗುತ್ತೋ ಆ ಮೂಮೆಂಟ್ ಪಾಕಿಸ್ತಾನದಲ್ಲಿ ಇರೋದಿಲ್ಲ. ಇನ್ ಫ್ಯಾಕ್ಟ್ ಎಷ್ಟೋ ಜನ ಪಾಕಿಸ್ತಾನದ ನಾರ್ಮಲ್ ಜನರ ಹತ್ರ ನೀವು ಮಾತಾಡ್ತು ಅಂತ ಹೇಳಿದ್ರೆ ಒಂದು ವಿಷಯ ಗೊತ್ತಾಗುತ್ತೆ. ಅವರೆಲ್ಲ ಹೇಳ್ತಾರೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಇದೆ, ನಮಗೂ ಭಾರತೀಯರಿಗೂ ಏನು ವ್ಯತ್ಯಾಸ ಇಲ್ಲ, ನಮ್ಮ ಉಡುಗೆ ತೊಡುಗೆಗಳು, ಊಟ ತಿಂಡಿಗಳು ಬೇರೆ ಎಲ್ಲದೂ ಆಲ್ಮೋಸ್ಟ್ ಆಲ್ ಸೇಮೇ ಇದೆ, ಒಂದು ರಿಲಿಜಿಯನ್ ಅನ್ನ ಬಿಟ್ಟು. ಅದು ಬಿಟ್ರೆ ಭಾರತದ ಜೊತೆ ನಮ್ಗೇನು ಆಗಬೇಕಾಗಿಲ್ಲ, ದ್ವೇಷ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಪರ್ಪಸ್ಫುಲ್ ಆಗಿ ಪಾಕಿಸ್ತಾನದ ಎಕ್ಸಿಸ್ಟೆನ್ಸ್ ನಿಂತಿರುವಂತದ್ದೇನೆ ಭಾರತದ ದ್ವೇಷದ ಮೇಲೆ. ಇದು ಪಾಕಿಸ್ತಾನದ ಆಳುವ ಮತ್ತು ಸೈನಿಕರಿಗೂ ಗೊತ್ತು, ಮತ್ತು ಸೇನೆ, ರಾಜಕೀಯ, ಶ್ರೀಮಂತ ವ್ಯಕ್ತಿಗಳಿಗೂ ಗೊತ್ತಿರೋದ್ರಿಂದಲೇ ಅವರು ಭಾರತದ ಮೇಲೆ ಒಂದು ಹೇಟ್ರೇಡ್ ಅನ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಇನ್ನ ಎರಡನೆಯದಾಗಿ ಪಾಕಿಸ್ತಾನದ ಎಕ್ಸಿಸ್ಟೆನ್ಸ್ ಯಾರಿಗೆ ಖುಷಿ ತರುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನದ ಎಕ್ಸಿಸ್ಟೆನ್ಸ್ ಖುಷಿ ತರುವಂತದ್ದೇನೆ ಅಮೆರಿಕ ಮತ್ತು ಚೀನಾಗೆ. ಭಾರತವನ್ನ ರೀಜನಲ್ ಪವರ್ ಆಗಿ ಆ ಒಂದು ಏರಿಯಾಗೆ ಕಟ್ ಹಾಕಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನದ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಈ ಜಾಗತಿಕ ಶಕ್ತಿಗಳು ಮತ್ತು ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ರಾಜಕೀಯ ಮತ್ತು ಪಾಕಿಸ್ತಾನದ ಶ್ರೀಮಂತ ವ್ಯಕ್ತಿಗಳು, ಮಿತ್ರರೇ, ಇವರ ಉಳಿವಿಕೆಗಾಗಿ ಇವರು ಒಂದು ಪಾಕಿಸ್ತಾನಕ್ಕೆ ಐಡೆಂಟಿಟಿ ಕೊಟ್ಟಿದ್ದಾರೆ, ಅದೇ ಭಾರತದ ದ್ವೇಷ. ದ ಮೂಮೆಂಟ್ ಪಾಕಿಸ್ತಾನಿ ನಾರ್ಮಲ್ ಜನರು ಏನಿದ್ದಾರೆ ಇವರಿಗೆ ರಿಯಲೈಸ್ ಆಗುತ್ತೋ ನಮಗೂ ಭಾರತೀಯರಿಗೂ ಏನು ಡಿಫ್ರೆನ್ಸ್ ಇಲ್ಲ ಅಲ್ಲ ಅಂತಹದ್ದು ಇವ್ರು ಹೇಳ್ತಾ ಇದಾರಲ್ಲ ಅವು ಯಾವ ನಡೀತಿಲ್ಲ ಅನ್ನುವಂಥದ್ದು ಗೊತ್ತಾದ್ರೆ ಪಾಕಿಸ್ತಾನ ಭಾರತದಲ್ಲಿ ಖಂಡಿತ ವಿಲೀನ ಆಗುತ್ತೆ. ಮಿತ್ರರೇ, ಇದಿಷ್ಟೇನೆ ಪಾಕಿಸ್ತಾನ ಒಂದು ಭಯೋತ್ಪಾದಕ ದೇಶ ಆಗಿ ಕನ್ವರ್ಟ್ ಆಗೋದಕ್ಕೆ ಇರುವಂತಹ ರೀಸನ್ಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.